ಸ್ವಾಗತ. ನಾನು ನಿಮ್ಮ ಚರಣ್. ವೀಕ್ಷಕರೇ, ನಾವು ಇವತ್ತು ಸಾಗರ ತಾಲೂಕಿನ ಮಾಸೂರು ಗ್ರಾಮದ ವಿಜನ್ ಕೋಚಿಂಗ್ ಸೆಂಟರ್ನಲ್ಲಿ ಇದ್ದೇವೆ. ವಿಜನ್ ಕೋಚಿಂಗ್ ಸೆಂಟರ್ನ ವಿದ್ಯಾರ್ಥಿನಿಯೊಬ್ಬಳು NMMS ಪರೀಕ್ಷೆಯಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಪ್ರಥಮ ಸ್ಥಾನ ಬರುವ ಮೂಲಕ ಸಾಧನೆಯನ್ನ ಮಾಡಿದ್ದಾರೆ. ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಪ್ರಕೃತಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ವಿಜನ್ ಕೋಚಿಂಗ್ ಸೆಂಟರ್ನ ಮುಖ್ಯಸ್ಥರಾಗಿರ್ತಕ್ಕಂತಹ ಮಣಿಕಂಠ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಕೃತಿ ಅವರೇ, NMMS ಪರೀಕ್ಷೆಯಲ್ಲಿ ಶಿವಮೊಗ್ಗಕ್ಕೆ ನೀವು ಮೊದಲ ಸ್ಥಾನ ಪಡೆದಿದ್ದೀರಾ. ಜಿಲ್ಲೆಗೆ ಮೊದಲನೇ ರ್ಯಾಂಕ್ ಬಂದಿದ್ದೀನಿ ಅಂತ ಹೇಳಿ ನಿಮಗೆ ಗೊತ್ತಾದಾಗ ಹಿಂಗ್ ಅನಿಸ್ತು? ತುಂಬಾ ಖುಷಿ ಆಯ್ತು. ನನಗೆ ಈ ತರ ಸಾಧನೆ ಮಾಡಬೇಕು ಅನ್ನೋ ಒಂದು ಕನಸಿತ್ತು, ಅದು ಇವಾಗ ಈಡೇರಿದೆ. ಅದಕ್ಕೆ ತುಂಬಾ ಖುಷಿ ಆಯ್ತು. ನಿಮ್ಮ ಕೋಚಿಂಗ್ ಸೆಂಟರ್ನ ಮಣಿಕಂಠ ಸರ್ ನಿಮಗೆ ಕೋಚಿಂಗ್ ಕೊಟ್ಟಿದ್ದಾರೆ. ಅವರು ಹೇಗೆ ನಿಮಗೆ ಕೋಚಿಂಗ್ ಕೊಟ್ಟರು, ಮತ್ತೆ ನಿಮ್ಮ ಫ್ಯಾಮಿಲಿಯಲ್ಲಿ ಸಪೋರ್ಟ್ ಹೇಗಿತ್ತು? ತುಂಬಾ ಸಪೋರ್ಟ್ ಮಾಡ್ತಿದ್ರು. ನಮ್ಮ ಸರ್ಗೂ ಈಗ ನವೋದಯ ಸೈನಿಕ ಎಲ್ಲ ಮಾಡಬೇಕಿತ್ತು, ಅದರಲ್ಲೂ ನಮಗೂ ಮಾಡಬೇಕು. ತುಂಬಾ ಸಮಯ ಕಮ್ಮಿ ಇದ್ದಿದ್ದರಿಂದ ಸಮಯನ ಸರಿದೂಗಿಸ್ಕೊಂಡು ಮಾಡಿದ್ರು. ಮನೇಲೂ ಅಷ್ಟೇ, ನಾನು ಎಷ್ಟು ಓದ್ತೀನಿ, ಎಷ್ಟೊತ್ತಾದ್ರೂ ಪರವಾಗಿಲ್ಲ, ನೀನು ಓದು, ಕರ್ಕೊಂಡು ಬರ್ತೀವಿ ನಾವು ಅಂತ ಹೇಳಿ ಕರ್ಕೊಂಡು ಬರೋದು ಎಲ್ಲ ಮಾಡಿದ್ರು. ಈಗ ಸ್ಕೂಲಿನ ಪಠ್ಯ ಇರುತ್ತೆ, ಅದ್ರ ಜೊತೆಗೆ ನೀವು NMMS ಕೂಡ ಓದಿದ್ದೀರಾ. ಅವೆರಡನ್ನೂ ಹೇಗೆ ಸಮನ್ವಯಗೊಳಿಸ್ತೀವಿ? ಸ್ಕೂಲ್ ಅಭ್ಯಾಸಕ್ಕೊಂದು ಟೈಮು ಮತ್ತು ಇಲ್ಲಿಂದಕ್ಕಾಗಿ ಟೈಮು, ಎರಡನ್ನೂ ಸರಿದೂಗಿಸ್ಕೊಳ್ತಾರೆ. ವಿಜನ್ ಕೋಚಿಂಗ್ ಸೆಂಟರ್ ಇದೆಯಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಅದರಲ್ಲೂ ಈಗ ಗ್ರಾಮೀಣ ಮಕ್ಕಳಿಗೆ ಈ ಥರ ಯಾವುದೂ ಗೊತ್ತೇ ಇರಲಿಲ್ಲ. ಇಲ್ಲಿಂದ ಇನ್ನು ತುಂಬ ಸಾಧನೆ ಮಾಡೋ ಮಕ್ಕಳು ಸಿಗ್ತಾರೆ. ನಿಮ್ಮ ಮುಂದಿನ ಭವಿಷ್ಯದ ಪ್ಲಾನಿಂಗ್ ಏನು? ನನ್ನ ಕನಸಿರೋದು DC ಆಗಬೇಕು ಅಂತ. ಈಗ NMMS ಪರೀಕ್ಷೆಯನ್ನು ಪಾಸ್ ಆಗಿದ್ದೀರಾ. ಇವಾಗ ನಿಮಗೆ ತಿಂಗಳಿಗೆ 1200 ರೂಪಾಯಿಯನ್ನು ಸ್ಕಾಲರ್ಶಿಪ್ ಬರುತ್ತೆ. ಆ ಸ್ಕಾಲರ್ಶಿಪ್ ನಿಮಗೆ ಎಷ್ಟು ಉಪಯೋಗ ಆಗುತ್ತೆ? ನನಗೆ ತುಂಬ ಉಪಯೋಗ ಆಗುತ್ತೆ. ಮುಂದೆ ಕಾಲೇಜ್ ಅಲ್ಲೆಲ್ಲ ತುಂಬ ಫೀಸ್ ಇರುತ್ತೆ, ಅದಕ್ಕೆ ತುಂಬ ಉಪಯೋಗ ಆಗುತ್ತೆ. ಪ್ರಕೃತಿಯವರ ಸಾಧನೆ ಕುರಿತು ಅವರ ತಾತ ಮಂಜಪ್ಪ ಅವರು ಮಾತನಾಡಿದ್ದಾರೆ. ನೋಡ್ಕೊಂಬರೋಣ. ನಮ್ಮದು ಊರು ರಾಮಗುಂಡಕೊಪ್ಪ, ಸೊರಬ ತಾಲೂಕು, ಶಿವಮೊಗ್ಗ ಜಿಲ್ಲೆ. ನಮ್ಮ ಹೆಸರು ಮಂಜಪ್ಪ ಅಂತೇಳಿ SM. ಈಗ ನನ್ನ ಮೊಮ್ಮಗಳು ತಂದೆಯರು ಬರಲಿಲ್ಲ, ನಾ ಬಂದಿದ್ದೀನಿ. ಭಾಳ ಶ್ರದ್ಧೆಯಿಂದ ಓದಿ ಕಲಿಕೆಯಿಂದ ಭಾಳ ಅಂಕವನ್ನು ಪಡೆದಿದ್ದಾಳೆ. ಭಾಳ ಖುಷಿ ಆಯಿತು ನಮಗೆ. ಮತ್ತು ಅವರು ಮಾಸ್ಟ್ರು ಅಷ್ಟೇ ಶ್ರದ್ಧೆಯಿಂದ ಅವರು ಭಾಳ ಶ್ರಮೆಯಿಂದ ಪಾಠವನ್ನು ಕಲಿಸಿದ್ದಾರೆ. ಯಾವುದೇ ಕೋಚಿಂಗ್ ಕೊಡಬೇಕಾದ್ರೂ ಕೂಡ ಅವರು ಯಾವುದು ಇದು ರಿಸ್ಕ್ ಅಂದರೆ ಕೋಚಿಂಗ್ ಮಾಡಿದ್ದಾರೆ. ಮತ್ತು ನಾವು ಅಷ್ಟೇ ಶ್ರಮಪಟ್ಟು ಅವಳನ್ನು ಯಾವ ಟೈಮಿಗೆ ಶಾಲೆ ಬಿಡಬೇಕು, ಯಾವ ಟೈಮಿಗೆ ಕರ್ಕೊಂಡು ಹೋಗಬೇಕು, ಯಾವ ಟೈಮಿಗೆ ಅವಳಿಗೆ ಇದನ್ನು ಕೊಡಬೇಕು ಅಂತೇಳಿ ಎಲ್ಲ ಶ್ರಮೆಯಿಂದ ನಾವು ಭಾಳ ಕಷ್ಟಪಟ್ಟಿದ್ದೆವು. ಭಾಳ ಪ್ರೀತಿಯಿಂದ ಅವಳು ಓದಿದ್ದಾಳೆ. ತಂದೆ ತಾಯಿಗೆ ಒಂದು ಹೆಸರು ತರಬೇಕು ಅಂತೇಳಿ ಭಾಳ ಸಹಕಾರದಿಂದ 114 ಅಂಕವನ್ನು ಪಡೆದಿದ್ದಾರೆ. ಜಿಲ್ಲೆಗೆ ಫಸ್ಟ್ ಬಂದಿದ್ದಾರೆ. ಮಾಸ್ಟ್ರು ಅಷ್ಟೇ ಅವ್ರ ಬಗ್ಗೆ ಭಾರಿ ಶ್ರಮ ವಹಿಸಿದ್ದಾರೆ. ಮಾಸ್ಟ್ರು ಮಣಿಕಂಠ ಅಂತೇಳಿ ಅವರು ಅಷ್ಟೇ ಶ್ರದ್ಧೆಯಿಂದ ಪಾಠವನ್ನು ಯಾವುದೇ ಅಡೆತಡೆ ಇಲ್ಲದೆ ಕಲಿಸಿದ್ದಾರೆ. ಒಪ್ಪು ತಪ್ಪು ಏನೇ ಬಂದರೂ ಅವರು ಅದನ್ನು ತಿದ್ಕೊಂಡು ಭಾಳ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಕೋಚಿಂಗು ನಮ್ಮ ಇದರಲ್ಲಿ ಯಾವುದೂ ಇರಲಿಲ್ಲ ಆಯಿತು. ಇದೇ ಪ್ರಥಮ ಬಾರಿಗೆ ಇವರು ಇಷ್ಟೊಂದು ಕೋಚಿಂಗ್ ಕೊಟ್ಟಿದ್ದಾರೆ. ಭಾಳ ಖುಷಿ ಆಯಿತು. ಇಷ್ಟೊಂದು ಹೇಳಿ ನಮ್ಮ ಮಾತನ್ನು ಮುಗಿಸಿ ಎಲ್ಲರಿಗೂ ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಪ್ರಕೃತಿಯವರ ಪೋಷಕರ ಮಾತನ್ನ. ಸರ್, ಈಗ ನಾನು ನೇರವಾಗಿ ನಿಮ್ಮ ಹತ್ರ ಬರ್ತೀನಿ. ಸರ್, ನಿಮ್ಮ ವಿಜನ್ ಕೋಚಿಂಗ್ ಸೆಂಟರ್ನಿಂದ ಪ್ರಕೃತಿಯವರು ಶಿವಮೊಗ್ಗ ಜಿಲ್ಲೆಗೆ ರ್ಯಾಂಕ್ ಪಡೆದಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಎಲ್ರಿಗೂ ಕೂಡ ನಮಸ್ಕಾರ. ಪ್ರಕೃತಿಯವರು ಶಿವಮೊಗ್ಗ ಜಿಲ್ಲೆಗೆ ಪ್ರಥಮ ರ್ಯಾಂಕನ್ನು ಪಡೆದು ಕೇವಲ ವಿಜನ್ ಕೋಚಿಂಗ್ ಸೆಂಟರ್ ಒಂದೇ ಅಲ್ಲ, ಅಥವಾ ಅವರು ತಂದೆ ತಾಯಿಗೆ ಒಂದೇ ಅಲ್ಲ, ಇಡೀ ನಮ್ಮ ಮಾಸೂರು ವಿಭಾಗಕ್ಕೆ ಒಂದು ಕೀರ್ತಿಯನ್ನು ತಂದಿದ್ದಾರೆ. ಸೊ ಮೊದಲನೇದಾಗಿ ಅವಳಿಗೆ ಕಂಗ್ರ್ಯಾಚುಲೇಷನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಇವಾಗ ವಿಜನ್ ಸೆಂಟರ್ನ ನೀವು ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ? ಸೊ ನಾನು ವಿಜನ್ ಕೋಚಿಂಗ್ ಸೆಂಟರ್ನ ಓಪನ್ ಮಾಡಬೇಕಂದ್ಬಿಟ್ಟು ನನ್ನ ತಲೆಗೆ ಬಂದಿದ್ದು ಒಂದು 3 ರಿಂದ 4 ವರ್ಷಗಳ ಹಿಂದೆ ಬಂದಿತ್ತು. ಆದರೆ ಆ ಸಮಯದಲ್ಲಿ ಸೂಕ್ತವಾದಂಥ ಒಂದು ಸಮಯ ಇಲ್ಲದ ಕಾರಣ ಸೊ ಫಾರ್ವರ್ಡ್ ಮಾಡಿಕೊಂಡು, ಯಾಕಂದರೆ ಯಾವುದೇ ಒಂದು ಮುಂದಿನ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಏನೇ ಒಂದು ಗುರಿಯನ್ನು ಮಾಡಬೇಕು ಅಂತಂದರೆ ಸರಿಯಾದಂಥ ಒಂದು ಅಧ್ಯಯನ ಇರಬೇಕಾಗುತ್ತೆ, ಸರಿಯಾದಂಥ ಒಂದು ಪೂರ್ವ ತಯಾರಿ ಇರಬೇಕಾಗುತ್ತೆ. ಸೊ ಆ ಪೂರ್ವ ತಯಾರಿಯನ್ನು ಮಾಡಿಕೊಂಡು ಸೊ ಲಾಸ್ಟ್ 2025 ಏಪ್ರಿಲ್ 13ನೇ ತಾರೀಕು ಈ ಸಂಸ್ಥೆಯನ್ನು ಓಪನ್ ಮಾಡಿದ್ದೀನಿ. ಸೊ ಈ ಸಂಸ್ಥೆಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಗ್ರಾಮೀಣ ಮಕ್ಕಳಿಗೆ ಆದಷ್ಟು ಗುಣಮಟ್ಟದ ಒಂದು ಶಿಕ್ಷಣವನ್ನು ದೊರೆಸಬೇಕು ಅಂದ್ಬಿಟ್ಟು ನನ್ನ ಒಂದು ತಲೆ ಹಿಡ್ಕೊಂಡು ಸೊ ಈ ಒಂದು ಸಂಸ್ಥೆಯನ್ನು 1 ವರ್ಷದ ಹಿಂದೆ ಪ್ರಾರಂಭ ಮಾಡಿದ್ದೀನಿ. ಸರ್, ಈಗ ಮಾಸೂರ ಯಾಕೆ ಅಂತೇಳಿ, ಈಗ ಸಾಗರ ಒಂದು ತಾಲೂಕು ಜಿಲ್ಲೆ ತರನೇ ಇದೆ, ಸುದ್ದಿಯಲ್ಲಿ ಸಾಗರ ಜಿಲ್ಲೆ ತರನೇ ಇದೆ. ಸಾಗರದಲ್ಲಿ ಮಾಡ್ಬೋದಿತ್ತು, ಮಾಸೂರಲ್ಲೇ ಯಾಕೆ ಮಾಡಬೇಕು ಅಂತ ಅನ್ಸುತ್ತೆ? ಸೊ ಯಾಕಪ್ಪ ಅಂತ ಹೇಳಿದ್ರೆ, ನಮ್ಮ ಗ್ರಾಮೀಣದ ಮಕ್ಕಳಿಗೆ ಈ ಒಂದು 10 ಕಿಲೋಮೀಟರ್ ರೇಡಿಯೇಷನ್ ಅಂದರೆ ತಗೊಂಡಾಗ, ವ್ಯಾಪ್ತಿಯನ್ನು ತೆಗೆದುಕೊಂಡಾಗ, ಅಂತಹ ಇನ್ಸ್ಟಿಟ್ಯೂಟ್ಗಳು, ಕೋಚಿಂಗ್ ಕೊಡುವಂಥ ಇನ್ಸ್ಟಿಟ್ಯೂಟ್ಗಳು ಮತ್ತು ಅವರಿಗೆ ಗುಣಮಟ್ಟದ ಶಿಕ್ಷಣವನ್ನು ದೊರೆಯುವಂಥ ಇನ್ಸ್ಟಿಟ್ಯೂಟ್ಗಳು ಯಾವುದೇ ಇರಲಿಲ್ಲ.
ಯಾವುದೇ ಒಂದು ಮಾಡಬೇಕು ಅಂತ ಹೇಳಿದ್ರೆ ನಾವು ಹುಟ್ಟೂರಲ್ಲಿ ಮೊದಲು ಮಾಡಬೇಕಾಗುತ್ತೆ. ಅದಾದ ನಂತರ ಬೇರೆ ಊರುಗಳಿಗೆ ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ. ಇಲ್ಲಿನ ಮಕ್ಕಳಿಗೆ ಮೊದಲು ನಾವು ಶಿಕ್ಷಣವನ್ನು ಕೊಟ್ಟರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಬೇರೆ ಒಂದು ತಾಲೂಕಾಗಿರ್ಬೋದು ಅಥವಾ ಬೇರೆ ಒಂದು ಊರುಗಳಲ್ಲಿ ನಾವು ಹೋಗಲಿಕ್ಕೆ ಪ್ರಯತ್ನ ಪಡ್ಬೋದು. ಸರ್, ಇವಾಗ ಗ್ರಾಮೀಣ ಮಕ್ಕಳಿಗೆ ಕೋಚಿಂಗ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ? ಗ್ರಾಮೀಣ ಮಕ್ಕಳಿಗೆ ಕೋಚಿಂಗ್ ಯಾಕೆ ಅವಶ್ಯಕತೆ ಅಂತಂದರೆ, ಸೊ ಅವರು ಈಗ ಮಾಡ್ತಿರೋಂಥ ಶಿಕ್ಷಣ ವ್ಯವಸ್ಥೆ ಏನಿದೆ ಅದು ಅಷ್ಟು ಗುಣಮಟ್ಟದ ನಾನು ಯಾವುದೇ ಶಿಕ್ಷಣ ಅಂದರೆ ಯಾವುದೇ ಸ್ಕೂಲ್ಗಳ ಬಗ್ಗೆ ಆಗಿರಲಿ ಅಥವಾ ಯಾವುದೇ ಬಗ್ಗೆ ಮಾತಾಡ್ತಿಲ್ಲ. ಗ್ರಾಮೀಣ ಮಕ್ಕಳು ಸ್ವಲ್ಪ ಶಿಕ್ಷಣದ ಗುಣಮಟ್ಟದ ವಿಚಾರದಲ್ಲಿ ಸ್ವಲ್ಪ ಹಿಂದುಳಿದಿದ್ದಾರೆ. ಯಾಕಂದರೆ ಅವರಿಗೆ ಅವೇರ್ನೆಸ್ ಕೊರತೆಯಿಂದ ಆಗಿರ್ಬೋದು ಅಥವಾ ತಂದೆ ತಾಯಿಗಳಿಗೆ ಅವೇರ್ನೆಸ್ ಕೊರತೆಯಿಂದ ಆಗಿರ್ಬೋದು ಅಥವಾ ಈಗ ಅಟ್ ಪ್ರೆಸೆಂಟ್ ಟ್ರೆಂಡ್ ಹೇಗಿದೆ ಶಿಕ್ಷಣದ ವಿಚಾರದಲ್ಲಿ ಅವರಿಗೆ ಯಾವುದೂ ಕೂಡ ತಿಳಿದಿರಲ್ಲ. ಸೊ ಅದಕ್ಕೋಸ್ಕರ ಆ ಒಂದು ಗುಣಮಟ್ಟದ ಎಜುಕೇಷನ್ ಶಿಕ್ಷಣ ಕೊಡೋಕ್ಕೋಸ್ಕರನೇ ನಾವು ಇದು ಮಾಡಿದ್ವಿ. ಕೋಚಿಂಗಿನ ಅವಶ್ಯಕತೆ ಇರುತ್ತೆ ಮಕ್ಕಳಿಗೆ. ಸೊ ಕೋಚಿಂಗ್ ಕೊಟ್ಟಾಗ ಮುಂದಿನ ಒಂದು ಯಾವ ರೀತಿ ಅವರು ಒಂದು ಕೋರ್ಸ್ಗಳನ್ನ ಆಯ್ಕೆ ಮಾಡೋ ವಿಚಾರ ಆಗಿರ್ಬೋದು ಅಥವಾ ಯಾವ ಥರ ಎಕ್ಸಾಮ್ಗಳು ಇರ್ಬೋದು, ಈ ಥರ ಕೋಚಿಂಗ್ ಕೊಟ್ಟರೆ ಗ್ರಾಮೀಣ ಮಕ್ಕಳಿಗೆ ಒಂದು ತಿಳುವಳಿಕೆ ಬರಲಿಕ್ಕೆ ಸಾಧ್ಯತೆ ಆಗುತ್ತೆ. ಅದಕ್ಕೋಸ್ಕರ ಕೋಚಿಂಗು ಅತ್ಯವಶ್ಯಕವಾಗಿರುತ್ತದೆ. ಇವಾಗ ಪ್ರಕೃತಿಯವ್ರ ಜೊತೆಗೆ ನವೋದಯಕ್ಕೆ ನಿಮಗೆ ಒಂದಿಷ್ಟು ಜನ ಮಕ್ಕಳು ಸೆಲೆಕ್ಟ್ ಆಗಿದ್ದಾರೆ. ಆ ಮಕ್ಕಳ ಬಗ್ಗೆ ನೀವು ಏನು ಹೇಳ್ತೀರಾ? ನನ್ನ ದೃಷ್ಟಿಯಲ್ಲಿ ನನ್ನ ಗಮನದಲ್ಲಿ ಒಂದೇ ಇದ್ದಿದ್ದು, ಒಟ್ಟು ರಿಸಲ್ಟ್ ಮಾಡಬೇಕು. ಏನಾರಾಗಲಿ ರಿಸಲ್ಟ್ ಮಾಡಬೇಕು. ಎಲ್ಲರೂ ಕೂಡ ನಾನು ಕೋಚಿಂಗ್ ಸೆಂಟರ್ ಓಪನ್ ಮಾಡೋಕ್ಕಿಂತ ಮುಂಚೆ ಸಾಧ್ಯ ಇಲ್ಲ. ಯಾಕಂದರೆ ತಾಲೂಕಿಗೆ ಒಂದು ನವೋದಯ ಆಗೋದು ಒಂದು ಅಂದರೆ ಅಪರೂಪದ ಒಂದು ವಿಷಯ ಆಗಿರುತ್ತೆ. ಅದರಲ್ಲೂ ಇವರು ಓಪನ್ ಮಾಡಿ ಫಸ್ಟ್ ಟೈಮಲ್ಲಿ ಓಪನ್ ಮಾಡಿ ಇವ್ರ ಹತ್ರ ನವೋದಯ ಕ್ರ್ಯಾಕ್ ಮಾಡ್ಸೋಕ್ಕಾಗತ್ತಾ, ಇವ್ರ ಹತ್ರ ಆಗುತ್ತಾ ಅನ್ನೋ ಒಂದು ಮೆಂಟಲಿಟಿ ಇತ್ತು ನಮ್ಮ ಜನರಲ್ಲಿ. ಆದರೆ ನಾನು ಒಂದು ನಿರ್ದಿಷ್ಟವಾದ ಒಂದು ಪ್ಲಾನನ್ನು ಹಾಕೊಂಡಿದ್ದೆ. ಒಂದು ವರ್ಷದಲ್ಲಿ ಯಾವ ರೀತಿ ನಮ್ಮ ತರಬೇತಿ ಇರಬೇಕು, ಹೆಂಗೆ ಹೋಗಬೇಕು, ಪ್ರಾರಂಭದಲ್ಲಿ ಮಕ್ಕಳನ್ನ ಯಾವ ರೀತಿ ಅಟ್ರಾಕ್ಷನ್ ಮಾಡಬೇಕು ಓದೋದ್ರ ಕಡೆ. ಈ ನವೋದಯ ಅನ್ನೋದು ಗೊತ್ತಿದೆ ವಿಷಯ, ನವೋದಯ ಎಕ್ಸಾಮ್ ಬರೀಬೇಕು ಅನ್ನೋದು ಗೊತ್ತಿದೆ, ಮುರಾರ್ಜಿ ಎಕ್ಸಾಮ್ ಅನ್ನೋದು ಬರೆಯೋದು ಗೊತ್ತಿದೆ. ಎಲ್ಲರಿಗೂ ಕೂಡ ಮುರಾರ್ಜಿ ಎಕ್ಸಾಮ್ ಬಗ್ಗೆ ಗೊತ್ತಿಟ್ಬಿಟ್ರೆ ನವೋದಯ ಎಕ್ಸಾಮ್ ನಾವು ಬರಿತೀವಿ, ಪಾಸ್ ಆಗ್ತೀವಿ ಅನ್ನೋ ಒಂದು ಕನಸು ಅವರಿಗೆ, ಅದೇ ಕನಸಲ್ಲೂ ಅವರು ಅಂದ್ಕೊಂಡಿರ್ಲಿಲ್ಲ ನವೋದಯ ಪಾಸ್ ಆಗ್ತೀವಿ ಅಂದ್ಬಿಟ್ಟು. ಸೊ ನಮ್ಮ ಹಳ್ಳಿ ಮಕ್ಕಳಿಗೆ ಈ ರೀತಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಾಗ ಅವರಲ್ಲಿರುವಂಥ ಟ್ಯಾಲೆಂಟನ್ನು ಹಂಟ್ ಮಾಡಿದಾಗ ಖಂಡಿತವಾಗಿಯೂ ನವೋದಯ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು ನನಗೆ ಅನಿಸ್ತು. ಸೊ ನಮಗೂ ಆಲ್ಮೋಸ್ಟ್ ಈ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನನ್ನ ಜೀವನದಲ್ಲಿ ಹತ್ತತ್ರ 13,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಾನು ಬೋಧನೆಯನ್ನು ಮಾಡಿದ್ದೀನಿ. ಸೊ 700ರಿಂದ 800 ವಿದ್ಯಾರ್ಥಿಗಳು ಕರ್ನಾಟಕ ಬ್ಯಾಂಕ್ ಆಗಿರ್ಬೋದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ಕೆನರಾ ಬ್ಯಾಂಕ್ ಆಗಿರ್ಬೋದು, ಆಲ್ ಓವರ್ ಕರ್ನಾಟಕದಲ್ಲಿ ನನ್ನ ವಿದ್ಯಾರ್ಥಿಗಳಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕನಿಷ್ಠ ಒಂದು 200ರಿಂದ 250 PC ಹುದ್ದೆಗಳು ನನ್ನ ಒಂದು ಗರಡಿಯಲ್ಲಿದ್ದಾರೆ. 2ಕ್ಕೂ ಹೆಚ್ಚು PSI ಹುದ್ದೆ, ಅಂದರೆ PSI ಹುದ್ದೆ ಈ ಸರಿ 524 ಏನು ಪೋಸ್ಟ್ ಆಗಿತ್ತು, ಅದರಲ್ಲಿ ಏನು ಕಾಲ್ಫಾರ್ಮ್ ಆಗಿತ್ತು. 2ಕ್ಕಿಂತ ಹೆಚ್ಚು PSI ವಿದ್ಯಾರ್ಥಿಗಳು ನನ್ನ ಸ್ಟೂಡೆಂಟ್ಸ್ಗಳಿದ್ದಾರೆ ಆಲ್ ಓವರ್ ಕರ್ನಾಟಕ. ಯಾಕೆ ನಮ್ಮ ಮಕ್ಕಳು ನವೋದಯ ಇದು ಮಾಡಬಾರ್ದು ಅಂತ ಹೇಳ್ಬಿಟ್ಟು, ಸೊ ನವೋದಯ ಸರಿಯಾದ ಪ್ರಾಜೆಕ್ಟನ್ನು ಹಾಕ್ಕೊಂಡು, ಸರಿಯಾದ ಪ್ರೋಗ್ರಾಮನ್ನು ಹಾಕ್ಕೊಂಡು, ಸರಿಯಾದ ಒಂದು ವ್ಯವಸ್ಥೆಯಲ್ಲಿ ಕೋಚಿಂಗ್ ಕೊಟ್ವಿ. ಸೊ ಇಡೀ ಶಿವಮೊಗ್ಗದಲ್ಲೇ ಹೈಯೆಸ್ಟ್ ರಿಸಲ್ಟ್ ಇರುವಂಥ ಸೀಟುಗಳಲ್ಲಿ 80 ಸೀಟುಗಳಲ್ಲಿ ನಮ್ಮ ಸಂಸ್ಥೆಯಿಂದ 7 ವಿದ್ಯಾರ್ಥಿಗಳನ್ನು ನಾವು ನವೋದಯಕ್ಕೆ ಸೆಲೆಕ್ಟ್ ಮಾಡಿದ್ವಿ. ಸರ್, ಇವಾಗ ಹೊರಗಡೆ ಜಿಲ್ಲೆಗಳಿಂದ ಅಥವಾ ಹೊರಗಡೆ ತಾಲೂಕಿಂದ ಬರ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಸತಿ ಆಗಿರ್ಬೋದು, ಈ ರೀತಿಯ ಸೌಲಭ್ಯಗಳು ಬೇಕಾಗುತ್ತೆ, ಮೂಲಭೂತ ಸೌಲಭ್ಯಗಳು ಬೇಕಾಗುತ್ತೆ. ಹೇಗೆ ಇದನ್ನ ಇದು ಮಾಡ್ತೀರಾ? ಇಲ್ಲ, ನಮ್ಮಲ್ಲಿ ಅಕಾಮಿಡೇಷನ್ ಫುಡ್ ಎಲ್ಲದೂ ಕೂಡ ವಸತಿ ವ್ಯವಸ್ಥೆ ಇದೆ, ಸ್ಕೂಲಿನ ವ್ಯವಸ್ಥೆನೂ ಕೂಡ ಇದೆ. ಅವರು ನವೋದಯ ಪ್ರಿಪೇರ್ ಆಗಬೇಕು, ಸೆಲೆಕ್ಟ್ ಆಗಬೇಕು ಅಂತ ಹೇಳಿದ್ರೆ ವರ್ಷ ಪೂರ್ತಿ ಇವರು ಇಲ್ಲಿ ಕೋಚಿಂಗ್ ತಗೊಳ್ಬೇಕಾಗುತ್ತೆ. ಊಟ ವಸತಿಯೊಂದಿಗೆ ಅವರು ಮನೇಲಿ ಯಾವ ರೀತಿ ಟೇಕ್ ಕೇರ್ ಮಾಡ್ತಾರೋ ಎಲ್ಲ ರೀತಿಯ ವ್ಯವಸ್ಥೆಗಳು. ಹೆಣ್ಮಕ್ಳಿಗೆ ಸಪ್ರೇಟ್ ಹಾಸ್ಟೆಲ್ ಇದೆ, ಗಂಡ್ಮಕ್ಳಿಗೆ ಕೂಡ ಸಪ್ರೇಟ್ ಹಾಸ್ಟೆಲ್ ಇದೆ, ಬಾತ್ರೂಮ್ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ರೀತಿಯ ವ್ಯವಸ್ಥೆ, ಮೂಲಭೂತ ವ್ಯವಸ್ಥೆಗಳು ಏನೇನಿದೆ ಎಲ್ಲವೂ ಕೂಡ ಅವರಿಗೆ ವಿದ್ಯೆಯನ್ನು ಕಲೀಲಿಕ್ಕೆ ಏನೇನು ಬೇಕು, ಅವರು ಉಳಿಲಿಕ್ಕೆ ಏನೇನು ಬೇಕು, ಊಟ ಮಾಡಲಿಕ್ಕೆ ಏನೇನು ಬೇಕು, ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಟ್ಟಿದ್ದೀವಿ. ಸರ್, ಈಗ ನೀವು ಕೋಚಿಂಗ್ ಸೆಂಟರ್ನ ಪ್ರಾರಂಭಿಸಿದ್ರಿ, ಆ ಸಂದರ್ಭದಲ್ಲಿ ಈ ಮಾಸೂರು ಊರಿನ ಗ್ರಾಮಸ್ಥರ ಸಪೋರ್ಟ್ ಹೇಗಿತ್ತು? ಮಾಸೂರಿನ ಮೊದಲನೇದಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅವ್ರ ಸಪೋರ್ಟ್ ಇಲ್ಲದೆ ಯಾವುದೇ ಕಾರಣಕ್ಕೂ ನಾವು ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಫಸ್ಟ್ ಆಫ್ ಆಲು ಸಾಗರದಲ್ಲಿ ಓಪನ್ ಮಾಡಬೇಕು, ಎಲ್ಲಿ ಹಳ್ಳಿ ಮಕ್ಕಳು ಕಳಿಸ್ತಾರ ಇಲ್ಲ ಅನ್ನೋ ಒಂದು ಭಯ ಇತ್ತು. ಆದರೂ ಮೊದಲನೇದಾಗಿ ಸಪೋರ್ಟ್ ಮಾಡಿದ್ರೆ ನಮ್ಮ ಈ ಭಾಗದ ಗ್ರಾಮೀಣ ಭಾಗದ ಒಂದು ಪೋಷಕರೇ ಸಪೋರ್ಟ್ ಮಾಡಿದ್ರು. ನಮ್ಮ ಕಾಗೋಡು ಆಗಿರ್ಬೋದು, ಸೂರುಗುಪ್ಪೆ ಆಗಿರ್ಬೋದು, ಬೆಲ್ಲೂರು ಆಗಿರ್ಬೋದು, ಈ ಮಾಸೂರು ಆಗಿರ್ಬೋದು, ಯಲಕುಲ್ಲೆ ಆಗಿರ್ಬೋದು, ಇವರೆಲ್ಲರೂ ಕೂಡ ಪ್ರಾರಂಭದಲ್ಲಿ ಬೆಂಬಲ ಕೊಟ್ಟಿದ್ದಕ್ಕೋಸ್ಕರನೇ ಈ ಸಂಸ್ಥೆಯಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯಕ್ಕೆ ಸಾಧ್ಯ ಆಗುತ್ತೆ. ಸರ್, ಇವಾಗ ಈ ಮೂಲಕ ನೀವು ಪೋಷಕರಿಗೆ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ? ಮಕ್ಕಳನ್ನ ಹೇಗೆ ಅವ್ರಿಗೆ ತಯಾರಿ ಮಾಡಬೇಕು, ಮಕ್ಕಳಿಗೆ ಏನು ಯಾವ ರೀತಿಯಲ್ಲಿ ಮಾರ್ಗದರ್ಶನ ಕೊಡಬೇಕು ಪೋಷಕರು? ನನ್ನ ಟೀಚಿಂಗ್ ಕರಿಯರ್ನ ಅಧ್ಯಯನದಲ್ಲಿ ನಾನು ಬರೀ ಸೈಕಾಲಜಿ ಸ್ಟೂಡೆಂಟ್ ಕೂಡ ನಾನು ಆಗಿದ್ದೀನಿ.
ನಾನು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ ಎಲ್ಲರ ಒಂದು ಮುಖ ಭಾವನೆಗಳನ್ನು ಅಧ್ಯಯನ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಾನು ಬುಕ್ಸ್ ಬರೀತಾ ಇದ್ದೀನಿ, ಸೈಕಾಲಜಿ ವಿದ್ಯಾರ್ಥಿಗಳ ಒಂದು ಮನೋವಿಜ್ಞಾನ ಹೇಗಿರಬೇಕು ಅಂದ್ಬಿಟ್ಟು ಅದ್ರ ಬಗ್ಗೆ ಅಧ್ಯಯನ ಮಾಡಿಕೊಂಡು ಬುಕ್ಸ್ ಬರೀತಾ ಇದ್ದೀನಿ. ಸೊ ನಾನು ಅಧ್ಯಯನ ಮಾಡಿದಾಗ ಏನಪ್ಪ ಅಂತ ಹೇಳಿದ್ರೆ, ಹಿಂದೆ ಒಂದು 20 ವರ್ಷಗಳ ಹಿಂದೆ ಮಕ್ಕಳ ಮನಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, 10ನೇ ಕ್ಲಾಸ್ ಬಂದರೆ ಸ್ವಲ್ಪ ಅವರು ಮೆಚ್ಯೂರ್ಡ್ ಅಂತ ಇತ್ತು. ಈಗಿನ ಮಾರ್ಕೆಟಿಂಗ್ ಆಗಿರ್ಬೋದು ಅಥವಾ ಈಗಿನ ಶಿಕ್ಷಣ ವ್ಯವಸ್ಥೆಯಲ್ಲಾಗಿರ್ಬೋದು, ಈಗಿನ ಟ್ರೆಂಡ್ ಆಗಿರ್ಬೋದು, ಮಕ್ಕಳ ಮನೋಸ್ಥಿತಿ 10ನೇ ಕ್ಲಾಸಲ್ಲಿ ಏನು 20 ವರ್ಷಗಳ ನಂತರ ಬರುವಂಥ ಮನೋಸ್ಥಿತಿ ಇವಾಗ 5ನೇ ಕ್ಲಾಸಿಗೆ ನಾವು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ ಅವರಿಗೆ. ಅದಕ್ಕೋಸ್ಕರನೇ ಹಲವಾರು ರಿಸರ್ಚ್ ಮಾಡಿ 5ನೇ ಕ್ಲಾಸ್ 6ನೇ ಕ್ಲಾಸ್ ನಂತರ ರೆಸಿಡೆನ್ಷಿಯಲ್ ಸ್ಕೂಲ್ಗಳನ್ನು ಮಾಡಿದ್ದಾರೆ. 5ನೇ ಕ್ಲಾಸಿಗೆ ಮುಗಿತು ಆಟ ಆಡೋದಾಗಿರ್ಬೋದು ಅಥವಾ ಏನೇ ಅವರ ಮನೆಯಲ್ಲಿ ಅವರಿಗೆ ಮೈಂಡ್ ಫ್ರೀ ಬಿಡಬೇಕಂತ ಆಗಿರ್ಬೋದು, 5ನೇ ಕ್ಲಾಸಿಗೆ ಅವರು ಕ್ಲೋಸ್, ಹೆಚ್ಚಾರ 4ನೇ ಕ್ಲಾಸಿಗೆ ಕ್ಲೋಸ್ ಮಾಡಿಬಿಡ್ಬೇಕು. ಅದು ಯಾಕಂದರೆ ಆ ಒಂದು ಈಗ ನೋಡಿ, ಒಬ್ಬ ವ್ಯಕ್ತಿ 80 ವರ್ಷ ಬದುಕ್ತು 40 ವರ್ಷಕ್ಕೆ ಸಾಯ್ತಾ ಇದ್ದಾನೆ. ಹಾಗೆ ಕೂಡ ಶಿಕ್ಷಣದ ವ್ಯವಸ್ಥೆಯಲ್ಲೂ 10ನೇ ಕ್ಲಾಸಿಗೆ ಬರುವಂಥ ಕೂಡ ಅಂದರೆ 10ನೇ ಕ್ಲಾಸಿಗೆ ಬಂದು ನಂತರ ಅವರಿಗೆ ಏನು ಅವರಿಗೆ ಮನೋ ವಿಚಾರದಲ್ಲಿ ನಾವು ಅವರಿಗೆ ಟ್ರೈನಿಂಗ್ ಕೊಡೋಬಾರ್ದು. 5ನೇ ಕ್ಲಾಸಿಂದಲೇ ಅವರಿಗೆ ಈ ಥರ ಇದೆ ಶಿಕ್ಷಣ ವ್ಯವಸ್ಥೆ. ನೀನು ಮನೆ ಬಿಡಬೇಕಾ, ಮನೆ ವಿಚಾರ ಆಗಿರ್ಬೋದು, ತಂದೆ ತಾಯಿಗಳ ಪ್ರೀತಿ ವಿಚಾರ ಆಗಿರ್ಬೋದು, ಆಟಗಳಾಗಿರ್ಬೋದು, ಇವೆಲ್ಲ ಮುಗಿತಾ 4ನೇ ಕ್ಲಾಸಿಗೆ ಎಂಡ್ ಆಗಬೇಕು. ಪೋಷಕರು ತಮ್ಮ ಗಮನ ಅಂದರೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರೋದ್ರಿಂದ, ಆಂಥ್ರೋಪಿಕ್ಸ್ ಬಂದಿರೋದ್ರಿಂದ ಪೋಷಕರು ಗಮನದಲ್ಲಿಟ್ಕೊಂಡು ಮಕ್ಕಳನ್ನ ಆ ಲೆವೆಲಿಗೆ ನಾವು ಇಂಟೆಲಿಜೆಂಟ್ ಮಾಡಬೇಕಾಗಿರೋದ್ರಿಂದ ಪೇಟೆ ಮಕ್ಕಳು ಅವರಿಗೆ ಅಲ್ಲಿ ಹತ್ತಿರದಲ್ಲೇ ಒಳ್ಳೊಳ್ಳೆ ಶಿಕ್ಷಣ ದೊರೆಯುತ್ತೆ, ಇಂಟರ್ನ್ಯಾಷನಲ್ ಲೆವೆಲಿಗೆ ಶಿಕ್ಷಣ ದೊರೆಯುತ್ತೆ, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ, ಒಳ್ಳೆ ಲ್ಯಾಬ್ ಫೆಸಿಲಿಟೀಸ್ ಇರುತ್ತೆ. ಆದರೆ ನಮ್ಮ ಹಳ್ಳಿ ಮಕ್ಕಳಿಗೆ ಇನ್ನೂ 20 ವರ್ಷ ಹಿಂದಿದ್ದಾರೆ ಎಜುಕೇಷನ್ ವಿಚಾರದಲ್ಲಿ, ಶಿಕ್ಷಣದ ವಿಚಾರದಲ್ಲಿ. ಅವರು ಈಗಿನ ಮಕ್ಕಳ ಟ್ರೆಂಡ್ ವಿಚಾರಕ್ಕೆ ಸಮದೂಗಿಸ್ಬೇಕು ಅಂತಂದ್ರೆ ಈ ಥರದ ಕೋಚಿಂಗ್ಗಳನ್ನು ಕೊಡೋದ್ರ ಮುಖಾಂತರನೇ, ಈಗ ಈ ಥರ ಅವರ ವ್ಯವಸ್ಥೆಯನ್ನು ಮಾಡಿಕೊಡೋದ್ರ ಮುಖಾಂತರನೇ ಅವ್ರನ್ನ ನಾವು ಈ ಟ್ರೆಂಡಿಗೆ ತೊಗೊಂಡು ಬರ್ಬಿಟ್ರೆ ಮತ್ತೆ ಯಾವ ರೀತಿಯ ವ್ಯವಸ್ಥೆ ಇಲ್ಲ. ಪೋಷಕರಲ್ಲಿ ವಿನಂತಿ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಮಕ್ಕಳನ್ನು ನೀವು ಎಲ್ಲಾದರೂ ಕಳಿಸಿ, ಆದರೆ ನಿಮಗೆ ನೆನಪಿರಲಿ, ನಿಮ್ಮ ಮಕ್ಕಳ ಮೇಲೆ ನಿಮಗೆ ಗಮನ ಇರಲಿ, ಏನು ಕಲಿತಾ ಇದ್ದಾರೆ, ಏನು ಮಾಡ್ತಿದ್ದಾರೆ, ಇದು ಕಲಿಯುವಂಥ ವಿಚಾರ ಮುಂದೆ ಹೆಲ್ಪ್ ಆಗುತ್ತೆ ಇಲ್ಲ ಅಂದ್ಬಿಟ್ಟು, ಗೊತ್ತಿಲ್ಲ ಅಂದ್ರೂ ಕೂಡ ಬೇರೆ ಹತ್ರ ತಿಳ್ಕೊಂಡು ಅಧ್ಯಯನ ಮಾಡಿಕೊಂಡು ಮಕ್ಕಳನ್ನ ಶಿಕ್ಷಣ ವಿಚಾರದಲ್ಲಿ ಮುಂದೆ ಅವ್ರನ್ನ ಕಳಿಸಿ ಅಂತ ಹೇಳಿ ಪೋಷಕರಿಗೆ ಒಂದು ಸಲಹೆಯನ್ನು ಕೊಡ್ತೀವಿ. ಸರ್, ಕೊನೆಯ ಪ್ರಶ್ನೆ, ಪೋಷಕರು ಯಾಕೆ ಮೈಸೂರು ವಿಷನ್ ಸೆಂಟರ್ನೇ ಆಯ್ಕೆ ಮಾಡಬೇಕು? ಯಾಕೆ ಆಯ್ಕೆ ಮಾಡಬೇಕಂತಂದ್ರೆ, ಶಿವಮೊಗ್ಗದಲ್ಲಿ ಹಲವಾರು ಕೋಚಿಂಗ್ ಸೆಂಟರ್ಗಳಿದ್ದಾವೆ. ನಾನು ನೋಡಿದ ಪ್ರಕಾರ ಒಂದು 40ಕ್ಕೂ ಹೆಚ್ಚು ಕೋಚಿಂಗ್ ಸೆಂಟರ್ಗಳು ನವೋದಯ ಸೈನಿಕಿಗೆ ಸಂಬಂಧಪಟ್ಟ 40ಕ್ಕೂ ಹೆಚ್ಚು ಕೋಚಿಂಗ್ ಸೆಂಟರ್ಗಳು. ನೋಡಿ, ಶಿವಮೊಗ್ಗದಲ್ಲಿ ಇರುವಂತ ಸೀಟುಗಳು 80, 40ಕ್ಕೂ ಹೆಚ್ಚು ಕೋಚಿಂಗ್ ಸೆಂಟರ್ಗಳಿದ್ದಾವೆ. 80 ಸೀಟುಗಳಲ್ಲಿ 7 ನವೋದಯ ಆಗಿದೆ, 2 ಸೈನಿಕ ಆಗಿದೆ. ಇದು ನಮ್ಮ ಸಾಗರದ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಇಷ್ಟು ಜನ ಸೆಲೆಕ್ಷನ್ ಆಗಿರೋದು ನವೋದಯದಲ್ಲಿ, ಇದೇ ಮೊದಲನೇ ಬಾರಿ. ಸೊ ಅಷ್ಟು ಒಂದು ನಂಬಿಕೆಯನ್ನ ನಾವು ಅವ್ರು ಇಟ್ಟು ಕಳಿಸಿದ್ರು ನಮ್ಮ ಮೇಲೆ. ಅದೇ ನಂಬಿಕೆಯನ್ನ ನಾನು ಉಳಿಸ್ಕೊಂಡಿದ್ದೀನಿ. ಸೊ ಮುಂದಿನ ದಿನಗಳಲ್ಲೂ ಕೂಡ ನಾನು ಯಾವುದೇ ರೀತಿಯ ಮನಿ ಓರಿಯೆಂಟೆಡ್ ಇಲ್ಲದೆ ರಿಸಲ್ಟ್ ಓರಿಯೆಂಟೆಡ್ ಆಗಿ ತರಬೇತಿಗಳನ್ನ ಕೊಡ್ತಾ ಹೋಗ್ತೀನಿ. ಸೊ ಮುಂದೆ ಅವರು ಯಾವುದೇ ಒಂದು ಅಧಿಕಾರಿಯಾಗಿ ಬಂದಾಗ, ನಮಗೆ ಸಿಕ್ಕಾಗ ಇಂಥ ಒಬ್ಬ ಶಿಕ್ಷಕರು ನಮಗೆ ದರ್ಶನ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ಅವ್ರು ಅನ್ಕೊಳ್ಬೇಕು. ಸೊ ಅದಕ್ಕೋಸ್ಕರ ಅವರು ಈ ಒಂದು ಸಂಸ್ಥೆಯನ್ನ ಮುಂದಿನ ದೃಷ್ಟಿಯಲ್ಲಿ ನಾನು ಇಟ್ಕೊಂಡು ಮಕ್ಕಳನ್ನ ನೋಡ್ಕೊಂಡಿದ್ರಿಂದ ಈ ಸಂಸ್ಥೆಗೆ ಅವರು ಕಳಿಸೋದ್ರಿಂದ ಅವ್ರ ಭವಿಷ್ಯನೂ ಕೂಡ ಉಜ್ವಲ ಆಗಿರುತ್ತೆ, ಇಲ್ಲಿನ ಮಕ್ಕಳು ಕೂಡ ಭವಿಷ್ಯನೂ ಕೂಡ ಉಜ್ವಲ ಆಗುತ್ತೆ ಅಂತ ಹೇಳ್ತಾ, ಸೊ ಈ ಒಂದು ಸಂಸ್ಥೆಗೆ ಅವ್ರು ಕಳಿಸ್ಬೇಕಂತ ನಾನು. ಸರಿ, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾರೆ ಕನ್ನಡ ಗ್ಲೋಬಲ್ ನ್ಯೂಸ್.